ಯೂನಿಯಲ್ಲಿ ಬಾರ್ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಗುರು. ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಇದ್ದಿದ್ದರಿಂದ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೋಗಿ ಕೂತ್ರೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ವಿ ಕೆನಾಟ್ ಹ್ಯಾವ್ ದ ಮೀಟಿಂಗ್ ಟುಡೇ ಅಂತ ಅಂದ್ಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಎದ್ದಿದ್ದೇನಲ್ಲ ಅಂತ ಹೇಳಿ ಕಾಲೇಜಲ್ಲಿ ಇಲ್ಲಿವರೆಗೂ ಏನಾಗಿದೆ ನೋಡ್ಕೊಂಬರೋಣ ಅಂತ ಒಂದ್ಸರಿ ನಾನು ಪೋರ್ಟಲಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ದೆ. ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ನಂತರ ಇರೋರು ವೀಕ್ಲಿ ಒನ್ಸ್ ಈ ಥರ ಅಪ್ಡೇಟ್ ತೊಗೊಂಡಿರಲ್ಲ ಕಾಲೇಜಲ್ಲಿ ಏನಾಗ್ತಾ ಇದೆ ಅಂತ. ಸೊ ಆ ಅಪ್ಡೇಟ್ ತೊಗೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜ್ ಕಡೆ ಹೊರಟೆ. ಕಾಲೇಜಿಗೆ ರೆಡಿಯಾಗಿ ಓ ಮೈ ಗಾಡ್, ನಾನು ಹೊರಗೆ ಹೋಗ್ಬೇಕು ಆದಾಗ ಮಾತ್ರ ಈ ರೀತಿ ವೆದರ್ ಇರುತ್ತಾ ಏನೋ ಗೊತ್ತಿಲ್ಲ. ನಾನು ಮನೆ ಒಳಗಿರ್ಬೇಕಿದ್ರೆ ಎಷ್ಟು ಸನ್ಲೈಟ್ ಇರುತ್ತೆ, ಯಾವತ್ತಾದರೂ ಅಪರೂಪಕ್ಕೆ ಹೊರಗೆ ಹೋಗ್ಬೇಕಂದ್ರೆ ಮಳೆ ಚಳಿ ಎಲ್ಲ ಇರುತ್ತೆ. ಇನ್ನೇನು ಮಾಡೋದು, ಕಾಲೇಜಿಗಂತೂ ಹೋಗಲೇಬೇಕು. ಹಾಗೋ ಹಿಂಗೋ ಮಾಡಿ ಕಾಲೇಜಿಗೆ ರೀಚ್ ಆದೆ. ಆದರೂ ರೀಚ್ ಆಗಿದ್ದು 1 ಅವರ್ ಲೇಟು. ಬಿಲ್ಡಪ್ ಕೊಡ್ತಾ ಇರೋದು ಆ್ಯಸ್ ಇಫ್ ಐ ಹ್ಯಾವ್ ಗಾನ್ ಆನ್ ಟೈಮ್. ಆಮೇಲೆ ಕಾಲೇಜ್ ಮುಗ್ದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಯೂನಿಯನ್ ಬಾರ್ ಕಡೆ ಹೋಗೋಣ ಅಂತಂದರು. ನಿಮಗೂ ಸೇಮ್ ರಿಯಾಕ್ಷನ್ ಇರುತ್ತೆ ಅಲ್ವಾ? ನಾನು ವಾಟ್, ಕಾಲೇಜಲ್ಲಿ ಬಾರ ಅಂತ ಅಂದ್ಕೊಂಡೆ. ಹೌದು, ಯೂನಿಯನ್ ಬಾರ್ ಅಂತ ಇದೆ ನನ್ನ ಕಾಲೇಜಲ್ಲಿ. ಆ ಕಾಲೇಜ್ ಬಾರ್